ಕರೆಂಟ್ ಹಾಕೊಳ್ಳೆ. ಅಪ್ಪಿ ತಪ್ಪಿ ಅದ್ರಲ್ಲಿ ಜಿಲ್ಲೆ ಏನಾದ್ರೂ ಬಿದ್ದಿದ್ರೆ ಅದನ್ನು ತಿನ್ಬಿಟ್ಟಿಯಾ. ಅದಕ್ಕೆ ಹೇಳುದು ಕದ್ದು ತಿನ್ಬಾರ್ದು ಅಂತ. ನತ್ತಿಗತ್ತತೆ ತಗೋ ಕುಡಿ. ಶಾಕ್ಪುಟ, ನನ್ನ ನೆಪ್ಸಿದ್ರೆ ನಾನೇ ಬಿಡಿಸ್ಕೊಡ್ತಾ ಇದ್ನಲ್ಲ, ಯಾಕೆ ಕತ್ಲಲ್ಲಿ ಬಂದು ಒದ್ದಾಡ್ತಾ ಇದ್ದೆ? ಬಾಯಿ ಬಿಟ್ಟು ಕೇಳೋದಕ್ಕೆ ಅವಳು ಬಿಂಕ ಬಿಡ್ಬೇಕಲ್ಲಮ್ಮ. ಪಾಪ ಈಗಾದ್ರೂ ಅವಳಿಗೆ ಹಸ್ವಂದ್ರೆ ಏನು ಅಂತ ಅರ್ಥ ಆಗ್ತಿದೆ ಅನ್ಸತ್ತೆ. ಶ್ವೇತಾ, ಸ್ವಲ್ಪ ಬುದ್ಧಿ ಹೇಳಿದ್ರೆ ಸಾಕು, ಊಟನೇ ಬಿಟ್ಟು ಹೋಗ್ತೀಯ ಅಲ್ವಾ? ಇರು, ನಾನೇ ಹಾಕೊಡ್ತೀನಿ. ಹಸುಕೊಂಡು ಮಲ್ಕೋಬೇಡ ಶ್ವೇತಾ. ನಿಂಗೆ ಅಷ್ಟೊಂದು ಹಸುವಿಲ್ದೆ ನೀನ್ ಎದ್ ಬಂದಿರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ತಗೋತೀನಿ. ನಿನ್ನ ಉಪಚಾರ ನನಗೆ ಬೇಕಾಗಲ್ಲ. 4 ತುತ್ತು ತಿಂದಿದ್ದೀನಿ, ನನಗಷ್ಟೇ ಸಾಕು. ಶ್ವೇತಾ, ದೇವ್ರೇ, ಇವಳು ಇನ್ನೂ ಅದ್ಯಾವಾಗ ಬುದ್ಧಿ ಕಲಿತಾಳೋ ಏನೋ ನನ್ಗಂತೂ ಗೊತ್ತಿಲ್ಲ. ನೋಡಿನು ನೋಡದೆ ಇರೋ ಹಾಗಿದ್ದಿದ್ರೆ ಮುಗ್ದು ಹೋಗ್ತಾ ಇತ್ತು. ಪಾಪ ಹಸ್ಕೊಂಡು ಊಟ ಮಾಡೋದಕ್ ಬಂದಿದ್ಲು. ನಿನ್ ಮಾತ್ ಕೇಳಿ ಈಗ ಊಟ ಮಾಡದೆ ಹೋಗಿದ್ದಾಳೆ. ಬಾಯಿ ಮುಚ್ಕೊಂಡಿರೋಕ್ ಆಗಲ್ವಾ ನಿನ್ಗೆ? ನಂದೇ ತಪ್ಪು ಅಂತೀಯಾ? ನನ್ನನ್ನೇ ಬೈತೀಯ ನೋಡು. ತಟ್ಟೆ ಕೊಡು. ಏನು, ನೀನು ಹೋಗಿದ್ದನ್ನ ತಿನ್ಸ್ಬಿಡ್ತೀಯಾ? ಬಾಯಿ ಮುಚ್ಕೊಂಡ್ ಕೊಡೆ. ತಂಗಿ ಏನೋ ಪ್ರೀತಿನೇ ಇಲ್ಲ. ಇದನ್ ಯಾಕೆ ತಂದಿದ್ದು? ಬೇಡ ಅಂದ್ರೆ ತಾನೆ. ನೀನ್ ಹೀಗೆ ಊಟ ತಿಂಡಿ ಬಿಟ್ಟು ಕೂತ್ಕೊಂಡ್ರೆ ಹೇಗ್ ಪುಟ? ನನ್ನ ಸಂಕಟನು ಸ್ವಲ್ಪ ಅರ್ಥ ಮಾಡ್ಕೊ. ನೋಡು, ಹೊತ್ತೊತ್ತಿಗೆ ಸರಿಯಾಗಿ ಊಟ ಮಾಡೆ. ನನಗೆ ಬೇಕಾದ್ರೆ ತಿಂತೀನಿ, ಇಲ್ಲ ಅಂದ್ರೆ ಇಲ್ಲ. ನೀವೇ ನನಗೆ ಫೋರ್ಸ್ ಮಾಡೋ ಅವಶ್ಯಕತೆ ಇಲ್ಲ. ನೋಡು, ಇದನ್ನ ಇಲ್ಲೇ ಇಟ್ಟಿರ್ತೀನಿ. ನಿನ್ಗೆ ಹಸುವಾದ್ಮೇಲೆ ಊಟ ಮಾಡು. ನಾವ್ ಯಾರು ನಿನ್ ರೂಮ್ ಕಡೆ ಕೂಡ ಬರೋದಿಲ್ಲ. ಫಾರ್ ಗಾಡ್ ಸೇಕ್ ಅದನ್ನ ತಗೊಂಡು ಹೋಗ್ತೀರಾ? ಇದನ್ನ ಯಾಕೆ ತಂದಿತ್ತು? ತಗೋ ಹೋಗಿ. ಅವಳೇ ಬೇಡ ಅಂತಿದ್ದಾಳೆ, ನಿಂದೇನಮ್ಮ? ಅವಳಿಗೆ ಕೊಬ್ಬು ಕರ್ಗಲ್ಲ, ನಿನ್ಗೆ ಬುದ್ಧಿ ಬರಲ್ಲ. ಸರಿಯಾಗಿದೆ ಇಬ್ರಿಗೂ. ಕೊಡಿಲಿ. ಪಾಪ ಭೀಮ ಅಲ್ಲೇ ಬಾಗ್ಲಲ್ಲಿ ಹಸ್ಕೊಂಡ್ ಮಲ್ಗಿರ್ತಾನೆ. ಅವನ್ಗಾದ್ರೂ ಹಾಕ್ತೀನಿ. ಹೊಟ್ಟೆ ತುಂಬಾ ತಿಂದು ನಿದ್ದೆ ಮಾಡ್ತಾನೆ. ನೀನ್ ಯಾಕೆ ಈ ಥರ ಮಾಡ್ತಿದೀಯಾ? ನೀನ್ ಸುಮ್ನೆ ಇರಮ್ಮ. ಅನ್ನದ ಬೆಲೆ, ಹಸುವಿನ ಬೆಲೆ ಗೊತ್ತಿರೋರ್ಗೆ ಅನ್ನ ಬಡ್ಸಿದ್ರೆ ಅದಕ್ಕೊಂದು ಅರ್ಥ, ಪುಣ್ಯ. ಅದನ್ನ ಬಿಟ್ಟು ಇಂಥ ಕೊಬ್ಬಿದ ಕೋಳಿಗೆ ತಿನ್ನು ತಿನ್ನು ಅಂದ್ರೆ ಅದೆಲ್ಲಿ ತಿನ್ನುತ್ತೆ? ಮೊದ್ಲು ಕೊಬ್ಬು ಕರಗ್ಲಿ, ಆಮೇಲೆ ಚೆನ್ನಾಗಿ ಮಾಡಿ ಹಾಕು. ಸೃಷ್ಟಿ, ನಿಂತ್ಕೊಳೆ. ಭೀಮಾ, ಭೀಮಾ, ಊಟ ತಂದಿದ್ದೀನಿ ಬಾ. ಏನ್ರಿ ಅದು ಇಷ್ಟೊತ್ತಲ್ಲಿ ನಿಮ್ ಗಲಾಟೆ? ನೆಮ್ಮದಿಯಾಗಿ ನಿದ್ದೆ ಮಾಡಿ ಸಾಯಂಗೂ ಇಲ್ಲ. ತಿನ್ನು ತಿನ್ನು. ಇವತ್ತಿದ್ರ ಮೇಲೆ ನಿನ್ನ ಹೆಸರೇ ಬರ್ದಿತ್ತು ಅನ್ಸುತ್ತೆ. ಹೊಟ್ಟೆ ತುಂಬಾ ತಿನ್ನು. ನನ್ನ ಹೆಸರು ಸಿದ್ದು ಅಲ್ವಾ? ಸಿದ್ಧಾರ್ಥ್. ನೈಸ್ ನೇಮ್. ಗೊತ್ತು. ಏನದು ತಿಂತಿರೋದು? ಚಿಪ್ಸ್. ಯಮ್ಮಿ ಇದೆಯಾ? ಸೂಪರ್ ಆಗಿದೆ. ಏಯ್, ಒಂದೇ ಒಂದು ಪೀಸ್ ಕೊಡು. ನಾನೇನಿಗೆ ಕೊಡ್ಬೇಕು ನಿಮಗೆ? ನಾನು ಕೊಡಲ್ಲ. ಒಂದೇ ಒಂದು ಪೀಸ್ ಕೊಡ್ರೆ ಏನು ಸತ್ತೋಗ್ತೀಯಾ? ಮೊನ್ನೆ ಅಷ್ಟು ದೊಡ್ಡ ಪಿಜ್ಜಾನ ರೂಮ್ ಬಾಗ್ಲಾಕೊಂಡು ನೀವು ಒಬ್ಬರೇ ತಿಂತಿದ್ರಲ್ಲ, ನನ್ಗೊಂದು ಪೀಸ್ ಕೊಟ್ಟಿದ್ರೆ ನಿಮ್ಗೇನಾದ್ರೂ ಆಗ್ತಿತ್ತಾ? ಏಯ್, ಚೋಟು ಉದ್ದ ಇದೆಯಾ? ಎಷ್ಟು ಮಾತಾಡ್ತೀಯಾ? ನೀವೇನ್ ಮಾರುದ್ದ ಇದ್ದೀರಾ? ನನ್ನನ್ನೇ ಆಡ್ಕೊಳ್ತೀಯ. ನಿನ್ನ ಸಿದ್ದು, ಹೋಮ್ವರ್ಕ್ ಆಯ್ತಾ? ತಿಂಡಿ ಕೊಡ್ಲಾ? ಇವಾಗ ಬೇಡಮ್ಮ. ನೀನೇನೇ ಮಾಡ್ತಾ ಇದೀಯ ಇಲ್ಲಿ? ಅವ್ನು ಹೋಮ್ವರ್ಕ್ ಮಾಡಕ್ ಬಿಡು. ಅಯ್ಯೋ, ಮಾಡ್ಲಿ. ನನ್ನ ಕೈ ಕಟ್ ಹಾಕಿದ್ದೀನ. ಅಮ್ಮ, ಚಿಕ್ಕಿ ನನ್ ತಿಂಡಿ ಕಿತ್ಕೊಳಕ್ ನೋಡಿದ್ರು, ಆದ್ರೆ ನಾನು ಕೊಡ್ಲಿಲ್ಲ, ಎತ್ತಿಟ್ಕೊಂಡೆ. ಏಯ್, ಎಷ್ಟು ಸುಳ್ಳು ಹೇಳ್ತೀಯ? ನಾನು ಯಾವಾಗ ಕಿತ್ಕೊಂಡೆ? ನಾನು ಇಂಥ ತಿಂಡಿನೆಲ್ಲ ಮುಟ್ಟೋದು ಇಲ್ಲ. ಮುಟ್ಬೇಡ, ಡೈರೆಕ್ಟ್ ಆಗಿ ಬಾಯಿಗೆ ಸುರ್ಕೋ. ಸಿದ್ದು, ಯಾರಾದ್ರೂ ತಿನ್ನೋದನ್ನ ಕೇಳಿದ್ರೆ ಇಲ್ಲ ಅಂತ ಅನ್ಬಾರ್ದು. ಕೊಡು. ಮತ್ತೆ ಅವತ್ತು ಪಿಜ್ಜಾ ಕೊಡ್ಲಿಲ್ಲ. ನೀನು ಅವಳ ಥರನೇನಾ?
ಹಂಚ್ಕೊಂಡು ತಿನ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ತಾನೆ, ಕೊಡು. ತಗೊಳ್ಳಿ ಚಿಕ್ಕಿ, ಸಾರಿ, ನನಗೆ ಬೇಡ, ನೀನೇ ತಿನ್ನು. ಅಮ್ಮ ಬೇಡವಂತೆ, ಸಂಜೆ ನಾನೇ ತಿಂತೀನಿ, ಎತ್ತಿಡು. ಸಕ್ಕರೆ ಗೊಂಬೆ, ನಿನಗೋಸ್ಕರ ನಾನೇ ನನ್ನ ಕೈಯಾರ ಪುಳಿಯೋಗರೆ ಮಾಡ್ಕೊಂಡು ತಂದಿದ್ದೀನಿ, ತಗೊಳ್ಳೆ ತಿನ್ನೆ. ನಾವೆಲ್ಲ ಏನ್ ಕಾಲೆಲ್ಲ ಮಾಡ್ತೀವಿ? ತಲೆ ಹರಟೆ ಮಾತಾಡಿದ್ರೆ ತಟ್ಟು ಬಿಡ್ತೀನಿ. ಪಾಪ ನನ್ನ ಮಗು ಹಸ್ಕೊಂಡಿದೆ, ನೀ ತಗೋ ಪುಟ್ಟ, ತಗೋ ಮರಿ. ತಗೊಂಡ್ಬಿಡ್ಲಾ? ಹೊಟ್ಟೆ ತುಂಬಾ ಹಸುತ್ತಿದೆ, ಅಜ್ಜಿ ತುಂಬಾ ಫೋರ್ಸ್ ಮಾಡ್ತಿದ್ದಾರೆ ಅಂತ ತಗೊಳ್ತಿದ್ದೀನಿ. ಗೊಂಬೆ, ಇನ್ನೂ ಬೇಕಿದ್ರೆ ಹೇಳು, ತಗೊಂಡ್ ಬರ್ತೀನಿ. ಪೂರ್ತಿ ತಿನ್ಬೇಕು. ಇನ್ನಾದ್ರೂ ಇವಳಿಗೆ ಅನ್ನದ ಬೆಲೆ ಗೊತ್ತಾದ್ರೆ ಸಾಕು. ಫೈನಲಿ ಏನೋ ಒಂದು ಸಿಕ್ತು. ಆಕ್ಚುಲಿ ಚೆನ್ನಾಗಿತ್ತು, ಹೊಟ್ಟೆ ತುಂಬೋಯ್ತು. ವೈ ದಿಸ್ ಲೈಫ್? ಯಾಕೆ ಹೀಗಾಯ್ತು? ಇವತ್ತೇನೋ ಪುಳಿಯೋಗರೆ ಚೆನ್ನಾಗಿತ್ತು, ತಿಂದೆ. ಬಟ್ ದಿನ ಪುಳಿಯೋಗರೆನೂ ತಿನ್ನೋಕ್ಕಾಗತ್ತಾ? ಅಂತ ಬದುಕು ನನಗೆ ಬೇಕಾ? ಕಾಲಿಟ್ರೆ 5 ಸ್ಟಾರ್ ಹೋಟೆಲ್ಗೆ ಹೋಗ್ತಿದೆ, ಬ್ರ್ಯಾಂಡೆಡ್ ಬಟ್ಟೆ ತಗೊಳ್ತಿದೆ, ಅಂಥವ್ರಿಗೆ ಇಂಥ ಬದುಕ? ದಿನ ಪುಳಿಯೋಗರೆ, ಚಿತ್ರಾನ್ನ, ಹಳ್ಸಿದ ಮೊಸರನ್ನ ತಿನ್ಕೊಂಡಿರೋಕ್ಕಾಗತ್ತಾ? ನೋ, ಇದನ್ನೆಲ್ಲ ಜಾಸ್ತಿ ದಿನ ಸಹಿಸ್ಕೊಂಡಿರೋಕ್ಕಾಗಲ್ಲ. ನನ್ನ ಲೈಫು ಮತ್ತೆ ಟ್ರ್ಯಾಕಿಗೆ ಬರಬೇಕು. ಆ ಲಕ್ಸುರಿ ಎಲ್ಲ ವಾಪಸ್ ಸಿಗಬೇಕು ಅಂದರೆ ನಾನೇನಾದರೂ ಒಂದು ಮಾಡಲೇಬೇಕು. ಆ CS ಮನೆ ಬಾಗಿಲು ಅಂತೂ ನನಗೆ ಪರ್ಮನೆಂಟಾಗಿ ಕ್ಲೋಸ್ ಆಗಿದೆ. ಇನ್ನು ಉಳಿದಿರೋದು ಆ ಶಕುಂತಲಾ ದೇವಿ. ಅವರು ಯೂಸ್ ಮಾಡಿಕೊಂಡು ನನ್ನ ಲೈಫನ್ನ ಸೆಟಲ್ ಮಾಡ್ಕೋಬೇಕು. ಹಲೋ ಅತ್ತೆ. ಶ್ವೇತಾ, ಹೇಗಿದ್ದೀರಾ ಅತ್ತೆ? ಚೆನ್ನಾಗಿದ್ದೀನಿ ಅಂದರೆ ಸುಳ್ಳಾಗತ್ತೆ. ನೀನು ಇಲ್ಲಿ ಬರದೆ ಯಾವುದು ಏನು ಚೆನ್ನಾಗಿರಲ್ಲ ಶ್ವೇತಾ. ನಾನು ಅಲ್ಲಿಗೆ ಬರೋದಕ್ಕೆ ಇನ್ನೂ ತುಂಬ ಟೈಮ್ ಇದೆಯಲ್ಲ ಅತ್ತೆ. ಅಲ್ಲಿ ತನಕ ನೀವೇ ಬಂದು ನನ್ನನ್ನು ನೋಡ್ಕೊಂಡು ಹೋಗ್ಬೋದು. ನಿಮ್ಮನ್ನ ಭೂಪತಿನ ನೋಡಿ ತುಂಬ ಟೈಮ್ ಆಯಿತು. ಐ ಆಮ್ ಮಿಸ್ಸಿಂಗ್ ಯು ಗೈಸ್ ಬ್ಯಾಡ್ಲಿ. ತುಂಬ ಒಂಟಿ ಅನ್ನಿಸ್ತದೆ ಅತ್ತೆ. ಓ ಪುವರ್ ಥಿಂಗ್. ಯಾಕೆ ಹೀಗೆಲ್ಲ ಅನ್ಕೋತ ಶ್ವೇತಾ? ನಾನು ಇದ್ದೀನಲ್ವಾ. ಆದರೂ ನೀವು ಒಂದ್ಸಲನೂ ಬರಲಿಲ್ಲ ಅತ್ತೆ. ಒಂದ್ಸಲ ಬಂದು ಮಾತಾಡಿಸ್ಕೊಂಡು ಹೋಗಿ. ನಿಮ್ಮ ಮಾತಂದರೆ ನನಗೆ ಧೈರ್ಯ. ಓಕೆ, ಡೋಂಟ್ ವರಿ. ಭೂಪತಿನೂ ಸ್ವಲ್ಪ ಬ್ಯುಸಿ ಇದ್ದ, ಅದಕ್ಕೆ ಬರೋಕ್ಕಾಗಲಿಲ್ಲ. ಇವತ್ತು ಸಂಡೇ ಅಲ್ವಾ, ಅವನನ್ನು ಕಳಿಸ್ಕೊಡ್ತೀನಿ. ಥ್ಯಾಂಕ್ಸ್ ಅತ್ತೆ, ನಾನು ಕಾಯ್ತಿರ್ತೀನಿ, ಬೇಗ ಬನ್ನಿ. ಇವತ್ತು ಸಂಡೇ ಅಲ್ವಾ ಭೂಪತಿ? ಏನು ಕೆಲಸ ಇದೆ ನಿಂಗೆ? ನಥಿಂಗ್ ಗ್ರೇಟ್ ಅಮ್ಮ, ಸ್ವಲ್ಪ ಆಫೀಸ್ ವರ್ಕ್ ಪೆಂಡಿಂಗ್ ಇದೆ, ಅದನ್ನು ನೋಡಬೇಕು. ಅದನ್ನು ನಾನು ನೋಡ್ಕೋತೀನಿ. ನೀನು ಹೋಗಿ ಶ್ವೇತನ್ ಮಾತಾಡ್ಸ್ಕೊಂಡು ಬಾ. ಅವಳಿಗೆ ತುಂಬ ಒಂಟಿ ಅನ್ನಿಸ್ತಿದೆಯಂತೆ, ಡಲ್ಲಾಗಿದ್ಲು. ನನಗೆ ಆ ಜನ ಜಾಗ ಎಲ್ಲ ಆಗಿ ಬರಲ್ಲ. ನಾನು ಇನ್ನೊಂದು ಸಲ ಅವಳನ್ನ ಹೊರಗಡೆ ಮೀಟ್ ಮಾಡಿ ಮಾತಾಡಿಸ್ತೀನಿ. ನೀನೀಗ ಹೋಗ್ಬಾ. ಓ, ಶ್ವೇತಾ ಮತ್ತೆ ಏನೋ ಫಿಟ್ಟಿಂಗ್ ಇಟ್ಟಿದ್ದಾಳೆ. ಭೂಪತಿ ಒಬ್ಬನೇ ಹೋದರೆ ಅವಾಂತರ ಆಗುತ್ತೆ. ಮಾಡ್ತೀನಿ ಇವಳಿಗೆ. ಆ್ಯಕ್ಚುಲಿ ಅಮ್ಮ, ನಾನು ಅಲ್ಲಿಗೆ ಹೋಗಿ ಶ್ವೇತಾನ್ ಮಾತಾಡ್ಸೋದು ಬೇಡ ಅನ್ನಿಸ್ತಿದೆ. ಬೇಕಿದ್ರೆ ನಾನು ಫೋನ್ ಮಾಡಿ. ಯಾಕೆ ಯೋಚನೆ ಮಾಡ್ತೀಯ ಭೂಪತಿ? ನೀನೇ ಇದು ವಟಾರ ಅಲ್ವಾ, ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಯೋಚನೆ ಮಾಡ್ಬೇಕಾ? ಹ್ಞೂ ಅನ್ನೋ. ಭೂಪತಿ, ನಾನು ನಿನ್ನ ಜೊತೆ ಬರ್ತೀನಿ. ಅಮ್ಮ, ಅಕ್ಕ, ಸಿದ್ದು ಅವ್ರನ್ನೆಲ್ಲ ನೋಡಿ ತುಂಬ ದಿನ ಆಯ್ತಲ್ವಾ, ಅವ್ರನ್ನ ಮಾತಾಡ್ಸ್ಕೊಂಡ್ ಬಂದಂಗಿರುತ್ತೆ. ರೆಡಿ ಆಗು. ಭೂಪತಿ ಹೋಗಿ ಬರ್ಲಿ ಅಂದರೆ ಮಧ್ಯ ನಿಂದೇನು?
ನೀನ್ ಯಾಕೆ ಹೋಗ್ಬೇಕು? ನನ್ನ ಅಮ್ಮನ ಮನೆ ಅಲ್ವಾ ಅತ್ತೆ, ಒಂದ್ಸರಿ ಹೋಗಿ ಬರ್ತೀನಿ. ಅದೊಂದು ನೆಪ ಅಷ್ಟೇ. ಭೂಪತಿ ಶ್ವೇತಾ ಎಲ್ಲಿ ಹತ್ರ ಆಗ್ತಾರೋ ಅಂತ ಭಯ ನಿನ್ಗೆ, ಅದಕ್ಕೆ ಹೋಗ್ತಿದ್ಯಾ. ನೋಡು, ಅವನನ್ನ ಒಲಿಸ್ಕೊಳ್ಳೋದು, ನಿನ್ನೊಂದು ಮಾಡ್ಕೋಬೇಕು ಅಂತ ಟ್ರೈ ಮಾಡ್ತಿದ್ರೆ ಅದನ್ನೆಲ್ಲ ಬಿಟ್ಬಿಡು. ಇಲ್ಲ ಅತ್ತೆ, ನಾನು ಆ ಥರ ಎಲ್ಲ ಟ್ರೈ ಮಾಡಲ್ಲ. ನನ್ಗದ್ರ ಅಗತ್ಯನೂ ಇಲ್ಲ. ಅವ್ನು ಯಾವತ್ತು ನನ್ನ ಕತ್ತಿಗೆ ತಾಲಿ ಕಟ್ಟಿದ್ನೋ ಅವತ್ತಿಂದ ಅವ್ನು ನನ್ನೋನೆ. ಅಕ್ಕ, ಈ ಕೆಲಸ ಎಲ್ಲ ಮುಗಿದ್ಮೇಲೆ ಹೊರಡೋದೆ. ಇದನ್ನೆಲ್ಲ ಸರೋಜಮ್ಮ ನೋಡ್ಕೋತಾರೆ, ನೀವ್ ಹೊರಡಿ. ಆಮೇಲೆ ಲೇಟ್ ಆದ್ರೆ ಗೊತ್ತಲ್ಲ, ಭೂಪತಿ ಹತ್ರ ಬೈಸ್ಕೋತ್ಯಾ. ಹ್ಞೂ ಅಕ್ಕ, ಅವ್ನು ಯಾವಾಗ್ಲೂ ಅರ್ಜೆಂಟು, ವಿಲ 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 ಅಂತಿರ್ತಾನೆ. ನೋಡು ನಕ್ಷತ್ರ, ನಾನು ಶರ್ಲಿ ಅಷ್ಟೊಂದೆಲ್ಲ ಎಫರ್ಟ್ಸ್ ಹಾಕಿ ನಿಮ್ಮಿಬ್ರು ಒಂದೇ ರೂಮಲ್ಲಿ ಕೂಡ್ ಹಾಕಿದ್ವಿ. ಅಂದ್ಮೇಲೆ ನೀನು ಸ್ವಲ್ಪ ಎಫರ್ಟ್ಸ್ ಹಾಕ್ಬೇಕಲ್ವಾ? ಯಾವಾಗ್ಲೂ ಹೀಗೆ ಸಿಂಪಲ್ ಸಿಂಪಲ್ ಅಂತಿದ್ರೆ ಹೇಗೆ? ಒಳ್ಳೊಳ್ಳೆ ಸೀರೆಗಳನ್ನ ಉಟ್ಕೋ, ಚೆನ್ನಾಗಿ ರೆಡಿ ಆಗು. ಆಗ್ಲೇ ತಾನೆ ಭೂಪತಿ ನಿನ್ ಕಡೆ ನೋಡೋದು, ನಿನ್ ಹತ್ರ ಬರೋದು. ಹೋಗಿ ಅಕ್ಕ, ನೀವು ಒಳ್ಳೆ. ನಕ್ಷತ್ರ, ಹೀಗ್ ನಾಚ್ಕೊಂಡ್ರೆ ಆಗಲ್ವೇ? ಗಂಡಂಗ್ ಹತ್ರ ಆಗೋದು ಹೇಗೆ ಅಂತ ಗೊತ್ತಿರ್ಬೇಕು. ಸರಿ, ನನ್ನ ಹತ್ರ ಒಂದು ಇಯರಿಂಗ್ಸ್ ಇದೆ, ಅದನ್ನ ಹಾಕೊಂಡ್ರೆ ತುಂಬಾ ಮುದ್ದಾಗಿ ಕಾಣಿಸ್ತ್ಯಾ. ಅದನ್ನ ನಾನು ತಗೊಂಡ್ ಬರ್ತೀನಿ. ಅಷ್ಟರಲ್ಲಿ ನೀನ್ ಹೋಗಿ ರೆಡಿ ಆಗು ಬೇಗ. ಸರಿ ಅಕ್ಕ. ಅಮ್ಮ, ಇನ್ನೊಂದು 5 ನಿಮಿಷ ಹೊಟ್ಟಿದ್ದೀವಿ. ಹಾ, ಇಲ್ಲೇ ಇದ್ದಾನೆ. ಬೇಡಮ್ಮ, ನಾವೇನ್ ನೆಂಟ್ರಾ? ಏನಾದ್ರೂ ಸಿಂಪಲ್ ಆಗಿ ಮಾಡು, ಪರವಾಗಿಲ್ಲ. ಸರಿ, ಇಡ್ಲಾ? ಭೂಪತಿ, ಭೂಪತಿ, ಹೇಗ್ ಕಾಣಿಸ್ತಿದ್ದೀನಿ? ವಟಾರದಲ್ಲಿ ಇರ್ಬೇಕಾದ್ರೆ ಬರೀ ಚೂಡಿದಾರ ಆಗ್ತಿದೆ. ಇದೇ ಮೊದಲನೇ ಸಲ ಸೀರೆ ಉಡ್ಕೊಂಡು ಹೋಗ್ತಿರೋದು, ಅದಕ್ಕೆ ಒಂಥರ ಅನಿಸ್ತಿದೆ. ಈ ಸೀರೆ ಓಕೆನಾ? ಚೆನ್ನಾಗಿದ್ಯಾ? ಓ, ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ ಅಂದ್ರೆ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತಾಯ್ತು. ಅದಕ್ಕೆ ನೀನು ಸುಮ್ಮನಿದ್ಯಾ? ಸರಿ ಬಿಡು, ಬದಲಾಯಿಸ್ಕೊಂಡ್ಬರ್ತೀನಿ. ಯೋ ಇರೋ, ಒಂದು 5 ನಿಮಿಷ ಬಂದೆ. ನಕ್ಷತ್ರ ಲೇಟ್ ಆಗುತ್ತೆ. ನಕ್ಷತ್ರ, ನಕ್ಷತ್ರ ಲೇಟ್ ಆಗ್ತಿದೆ. ನಕ್ಷತ್ರ, ಆಯ್ತಾ ಇವಳ ಅಲಂಕಾರ ರೆಡಿನಾ? ರೆಡಿ ಆಗಿದ್ದೀರಿ? ನಾನು ಯಾಕೆ ಇಲ್ಲಿ ನಿಂತಿರ್ತಿದ್ದೆ? ಅದಕ್ಕೆ ಒಳ್ಳೆ ಟಾರ್ಚರ್ ಆಯ್ತು ಇವಳ್ದು ನನಗೆ. ನಕ್ಷತ್ರ, ನಕ್ಷತ್ರ, ಹಾ ಅಕ್ಕ, ಬಂದೆ. ಸೀರೆ ನೆರಿಗೆ ಯಾಕೋ ಕೂರ್ತಿಲ್ಲ. 1 ನಿಮಿಷ ಅಕ್ಕ. ಇವಳು ಲೆಕ್ಕದಲ್ಲಿ 1 ನಿಮಿಷ ಅಂದ್ರೆ ಅರ್ಧ ಗಂಟೆ. ಏ ಭೂಪತಿ, ಯಾಕೋ ಬರ್ತಾಳೆ ಇರೋ. ಇದು ಗಂಡಸರು ಯೂನಿವರ್ಸಲ್ ಪ್ರಾಬ್ಲಮ್, ಏನು ಮಾಡಕ್ಕಾಗಲ್ಲ, ಕಾಯ್ಲೇಬೇಕು. ನಿಮ್ಮ ಅಣ್ಣನೂ ಕಾಯ್ತಾರೆ, ಪೃಥ್ವಿನೂ ಕಾಯ್ತಾನೆ, ಈಗ ನೀನು ಕಾಯ್ಲೇಬೇಕು. ಇರು. ನಕ್ಷತ್ರ, ನಮ್ಮ ಹುಡುಗನ್ನ ಜಾಸ್ತಿ ಹೊತ್ತು ಕಾಯಿಸ್ಬೇಡಮ್ಮ, ಬೇಗ ಬಾ. ಸದ್ಯ ರೆಡಿ ಅದೆಯಲ್ಲ, ನಡಿ ನಡಿ ಹೋಗೋಣ. ಏ ನಕ್ಷತ್ರ, ಇದ್ಯಾವ ಸೀರೆ? ಆಗ್ಲೇ ಬೇರೆ ಯಾವ್ದೋ ಸೀರೆ ಉಟ್ಕೋತೀನಿ ಅಂತ ತೋರಿಸ್ದೆ, ಅದಕ್ಕೆ ಅಂತ ನಾನು ಮ್ಯಾಚಿಂಗ್ ಇಯರಿಂಗ್ಸ್ ಬೇರೆ ತಂದೆ. ಅದಿನ್ ಚೆನ್ನಾಗಿಲ್ಲ ಅಂದ. ನಾನು ಯಾವಾಗ ಚೆನ್ನಾಗಿಲ್ಲ ಅಂತ ಹೇಳ್ದೆ? ಸುಮ್ಮನೆ ಇದೀನಿ ತಾನೆ. ಸುಮ್ನಿದ್ರು ಚೆನ್ನಾಗಿಲ್ಲ ಅಂತಾನೆ ಅರ್ಥ. ಅದಕ್ಕೆ ಬದಲಾಯಿಸ್ಕೊಂಡು ಬಂದೆ ಅಕ್ಕ. ಇದು ಓಕೆನಾ? ನೋಡ್ ನಕ್ಷತ್ರ, ಇವಾಗ ಸುಮ್ಮನೆ ಬರ್ತೀಯೋ ಇಲ್ವೋ? ಅಂದ್ರೆ ಇದು ಚೆನ್ನಾಗಿಲ್ವಾ? ಸರಿ ಬಿಡು, ನನ್ಗೇನಿಲ್ಲ. ನಾನ್ ಮತ್ತೆ ಬದಲಾಯಿಸ್ಕೊಂಡು ಬರ್ತೀನಿ, ನೀನ್ ಇಲ್ಲೇ ನಿಂತ್ಕೋ. ಏಯ್ ಅಮ್ಮ, ಮಾರಾಯ್ತಿ, ಚೆನ್ನಾಗಿ ಕಾಣಿಸ್ತಾ ಇದ್ಯಾ? ಖುಷಿನಾ? ಹ್ಯಾಪಿನಾ? ಹೋಗೋಣ. ನಿನ್ ಮುಖ ಉದಿಸ್ಕೊಂಡು ಹೇಳಿದ್ರೆ ಏನ್ ಖುಷಿ? ಸರಿಯಾಗಿ ಹೇಳು. ಓಕೆ, ಸೂಪರ್, ಮಾರ್ವಲಸ್, ಫ್ಯಾಂಟಾಬುಲಸ್, ಎಕ್ಸ್ಟ್ರಾರ್ಡಿನರಿ. ಓಕೆನಾ? ಖುಷಿನಾ? ಹೋಗೋಣವೇನೆ. ಅಕ್ಕ, ಇವನ್ ಸುಳ್ಳು ಹೇಳ್ತಿದ್ದಾನಲ್ವಾ? ನಕ್ಷತ್ರ,
ಇವನು ನನ್ನ ಮೈದ್ನ, ಹಾಗೆಲ್ಲ ಸುಳ್ಳು ಹೇಳಲ್ಲ. ಮನ್ಸಲ್ ಸಿಟ್ಟಿದ್ರು ಮಾತಲ್ ಮಾತ್ರ ಯಾವತ್ತೂ ಸತ್ಯನೇ ನುಡಿಯೋದು, ಅಲ್ವೇನೋ ಭೂಪತಿ? ಏ ಭೂಪತಿ, ನಕ್ಷತ್ರ, ನಿಂದ್ಯಾಕೋ ಅತಿ ಆಯ್ತು ಕಣೆ. ಪಾಪ ಅವನನ್ನ ಹಾಗ ಗೋಳೈಕೊಳ್ಳೋದು, ಅವ್ನ ಮುಖ ನೋಡ್ಬೇಕಾಗಿತ್ತು. ಮತ್ತೆ ಅವ್ನಿಗೆ ಸರಿಯಾಗಿ ಹೇಳಕ್ಕೇನೋ? ನಾನು ಮೊದಲನೇ ಸಲ ಕೇಳ್ದಾಗ್ಲೇ ಹಾ ನಕ್ಷತ್ರ ಚೆನ್ನಾಗಿದೆ ಅಂದಿದ್ರೆ ಇಷ್ಟೊತ್ಗಾಗ್ಲೇ ನಾವು ವಟಾರ ತಲುಪಿರ್ತಿದ್ವಿ. ಅದೇನು, ಅವ್ನ್ ಚೆನ್ನಾಗಿದೆ ಅಂತ ಹೇಳಲೇಬೇಕಾ? ನಾನು ಚೆನ್ನಾಗಿದ್ದೀನೋ ಇಲ್ವೋ ನನ್ಗದು ಮುಖ್ಯ ಅಲ್ಲ. ನಾನು ರೆಡಿ ಆದಾಗ ನನ್ನ ಗಂಡ ನನ್ನನ್ನು ನೋಡಿ ನಕ್ಷತ್ರ ನೀನು ಚೆನ್ನಾಗಿ ಕಾಣಿಸ್ತಿದ್ಯಾ ಅಂದಾಗ ಅದ್ರಲ್ಲಿ ಸಿಗೋ ತೃಪ್ತಿನೇ ಬೇರೆ. ಎಲ್ಲ ಹುಡುಗಿರ್ಗೂ ಹಾಗೆ ಅಲ್ವಾ? ವಿಶ್ವಸುಂದರಿ ಪಟ್ಟ ಕೊಟ್ಟರು ಸಿಗದೇ ಇರೋ ಖುಷಿ ತಮ್ಮ ಗಂಡಂದ್ರು ಅವ್ರನ್ನ ಹೊಗಳ್ದಾಗ ಸಿಗುತ್ತೇನೋ ಅನ್ಸುತ್ತೆ. ನಾನು ಒಬ್ಬೇ ಹೋಗ್ಲೋ? ಬಂದೆ ಕಣೋ, ಬಂದೆ. ನನ್ನನ್ನು ಬಿಟ್ಟು ಹಾಗೆ ಹೋಗ್ಬಿಡ್ಬೇಡ. ಬಾಯ್ ಅಕ್ಕ. ಹೋಗ್ಬಿಟ್ ಬನ್ನಿ, ಬಾಯ್. ಬೇರೆ ದಾರಿ ಇಲ್ಲ. ಭೂಪತಿನ ಇಂಪ್ರೆಸ್ ಮಾಡೋಕ್ಕಾದ್ರೂ ನಾನು ಈ ಲೈಫ್ಗೆ ಅಡ್ಜಸ್ಟ್ ಆದಂಗೆ ಡ್ರಾಮಾ ಮಾಡಲೇಬೇಕು. ಇಲ್ಲೇ ಜೋರಾಗಿ ಉಸಿರಾಡ್ಕೊಂಡು ಬಿಡ್ತೀನಿ. ಕಿಚನ್ಗೆ ಹೋದ್ಮೇಲೆ ಆ ಗ್ಯಾರಂಟಿನೂ ಇಲ್ಲ. ಅಮ್ಮ ಏನ್ ಮಾಡ್ತಿದ್ಯಾ? ಬೆಳಗ್ಗೆನೆ ಇರುತ್ತಲ್ಲ ಪುಟ ಹೆಂಗಸ್ರ ಕೆಲಸ, ತಿಂಡಿ ಅನ್ನ ಸಾಂಬಾರ್ ಮಾಡೋದು, ಅದನ್ನ ಮಾಡ್ತಾ ಇದ್ದೀನಿ. ನಾನೇನಾದ್ರೂ ಹೆಲ್ಪ್ ಮಾಡ್ಲಾ? ನೀನಾ? ಇದೇನಿದು ಹೊಸ ನಾಟಕ? ಅಲ್ಲ, ಇಲ್ಲೆಲ್ಲ ಕೆಲಸ ಮಾಡಿದ್ರೆ ನಿನ್ ಉಗುರು ಬಣ್ಣ ಹಾಳಾಗಲ್ವಾ? ನಿನ್ ಬ್ರಾಂಡೆಡ್ ಬಟ್ಟೆ ಕೊಳೆ ಆಗಲ್ವಾ? ಸೃಷ್ಟಿ, ಸುಮ್ಮನೆ ಇರ್ತೀಯಾ? ನೀನ್ ಸಹಾಯ ಮಾಡ್ತೀಯ ಪುಟ? ಹಾಮ, ರೂಮಲ್ಲಿ ಒಬ್ಳೆ ಕೂತು ಕೂತು ಬೋರ್ ಆಗ್ತಿತ್ತು, ಅದಕ್ಕೆ ಇದನ್ನಾದ್ರೂ ಮಾಡೋಣ ಅಂತ. ಏನ್ ಮಾಡ್ಲಿ? ಅಯ್ಯೋ, ಇಲ್ಲಿ ನೀನ್ ಮಾಡೋಂಥ ಕೆಲಸ ಯಾವುದೂ ಇಲ್ಲ. ಹೋಗಿ ಟಿವಿ ನೋಡ್ತಾ ಇರು, ಎಲ್ಲ ನಾನು ಮಾಡ್ಕೊಂಡು ಬರ್ತೀನಿ. ಇಲ್ಲ ಅಮ್ಮ, ನನ್ಗೆ ಆಕ್ಚುಲಿ ಅಡ್ಗೆ ಮಾಡಕ್ ಬರಲ್ಲ, ಕಲ್ಸ್ಕೊಡು, ಕಲಿತೀನಿ. ನಿಜವಾಗ್ಲೂ ನಿಜವಾಗ್ಲೂ ಕಲಿತೀಯ ಪುಟ್ಟ? ನೋಡು, ಇವತ್ ನಾನು ಅನ್ನ ಸಾರು ಉಪ್ಪಿಟ್ಟು ಎಲ್ಲ ಮಾಡ್ತೀನಿ, ಅದನ್ನ ನೀನ್ ನೋಡ್ಕೊ. ನಾಳೆ ನಿನ್ ಕೈಯಲ್ಲೇ ಮಾಡಿಸ್ತೀನಿ, ಆಯ್ತಾ? ಬಾ, ಎಷ್ಟು ದಿನ ಆಗಿತ್ತು ಈ ವಟಾರ ಕಾಲಿಟ್ಟು. ಅವತ್ತು ಇಬ್ರು ಒಟ್ಟಿಗೆ ಮನೆ ಬಿಟ್ಟು ಹೋದ್ವಿ. ಅದಾದ್ಮೇಲೆ ಇವತ್ತೇ ಅಲ್ವಾ